ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಉಲ್ಲಾಸ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಡ್ಯಾಡಿನ ಫ್ರೆಂಡ್ ನ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದೀನಿ. ಸೊ ನಾನು ಅಥವಾ ನಮ್ಮ ಡ್ಯಾಡಿ ಮಾತಾಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ, ಅದಕ್ಕೆ ನಮ್ಮಮ್ಮ ಮಾಡ್ತಿದ್ದಾರೆ ಈ ಬ್ಲಾಗ್ ನ. ಸೊ ಈ ವಿಡಿಯೋ ಫುಲ್ ಮಜವಾಗಿರುತ್ತೆ. ಸೊ ಫುಲ್ ವಿಡಿಯೋನ ನೋಡಿ. ಹಲೋ, ಸರ್ವಿಸ್ ಮ್ಯಾನೇಜರ್ ಮಾತಾಡ್ತಿರೋದು. ಸರ್, ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಸ್ಪೇರ್ ಪಾರ್ಟ್ಸ್ ಎಲ್ಲ. ಸೊ ನಿಮ್ಮ ಗಾಡಿ ತೊಗೊಂಡಿದ್ದೀವಿ ರೆಡಿ ಮಾಡೋದಕ್ಕೆ. ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸರ್, ಅದು ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು. ಏನು ಪ್ರಾಬ್ಲಮ್ ಮೇಡಮ್? ಸರ್, ಇದು ಕಾಲ್ ರೆಕಾರ್ಡಿಂಗ್ ಇರುತ್ತೆ, ನಮ್ಮ ಮ್ಯಾನೇಜರು ಇರ್ತಾರೆ. ಸೊ ಏನಿಲ್ಲ, ನೀವು ಅದು ಅವತ್ತು ನಾವು ನೋಡಲಿಲ್ಲ, ಇವತ್ತು ಡೋರ್ ಎಲ್ಲ ರೆಡಿ ಮಾಡೋಣ ಅಂತ ತೆಗೆದ್ಮೇಲೆ ಸ್ವಲ್ಪ ಡೋರ್ ಪಿಲ್ಲರಲ್ಲಿ ಪ್ರಾಬ್ಲಮ್ ಇದೆ. ಏನ್ ಪಿಲ್ಲರ್ ಮೇಡಮ್? ಅದೇ ಮೇಡಮ್, ಅದು ಅವತ್ತು ಚೆಕ್ ಮಾಡಿದಾಗ್ಲೇನೆ ಅವ್ರು ನೋಡಿದ್ರಲ್ಲ, ಅದು ಲಾರಿ ಸೈಡಿಂದ ಹೊಡ್ಕೊಂಡು ಹೋಗಿದೆ ಅದು. ಹಾಂ ಸರ್, ಅದೇ ಪಿಲ್ಲರ್ಸ್ನು ಪ್ರಾಬ್ಲಮ್ ಇದೆ, ಬಟ್ ನಾವು ಅದು ಇನ್ಸೂರೆನ್ಸಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಓಕೆ, ಅದು ಇವಾಗ ಹೆಂಗೆ ನಾವು ಅದು ಪಿಲ್ಲರ್ಸು ಅದನ್ನೇ ರೆಡಿ ಮಾಡೋದಾ ಇಲ್ಲ ಹೊಸದು ಹಾಕೋದಾ ಯಾವ ಥರ ಅಂತ ಕೇಳೋಣ ಅಂತ, ಅದಕ್ಕೇ ಕನ್ಫರ್ಮ್ಗೋಸ್ಕರನೇ ಮಾಡಿದ್ದು, ಕನ್ಫರ್ಮೇಷನ್ಗೆ. ಈಗ ಅದನ್ನೇ ರೆಡಿ ಮಾಡಬೇಕು ಅಂದರೆ ಎಷ್ಟಾಗುತ್ತೆ? ಹೊಸದು ಹಾಕಬೇಕು ಅಂದರೆ ಎಷ್ಟಾಗುತ್ತೆ ಸರ್? ಹೊಸದಕ್ಕಾದರೆ 18,500 ಆಗುತ್ತೆ. ಓಕೆ, ಒಂದು ಹಳೇದನ್ನ ನಾವು ರೆಡಿ ಮಾಡಬೇಕಂದ್ರೆ ಒಂದು 8-9ಗೆಲ್ಲ ಮಾಡ್ಬೋದು ಸರ್. ಇವಾಗ ಅದು ಇನ್ಶೂರೆನ್ಸ್ ಅವ್ರು ಕ್ಲೇಮ್ ಆಗಿಲ್ಲ ಅಂದರೆ ನಾನು ಕೈಯಿಂದ ಕೊಡಬೇಕಲ್ಲ ಮೇಡಮ್? ಹೌದು ಸರ್, ಕೊಡಲೇಬೇಕು. ನಿಮ್ಮದೇ ಗಾಡಿ. ನಮ್ಮದೇ ಗಾಡಿ ಸರಿ, ಅದು ಇನ್ಶೂರೆನ್ಸ್ ನಾವು ಕವರ್ ಆಗುತ್ತೆ ಅಂದ್ಬಿಟ್ಟು ತಾನೇ ಮಾಡೋದು. ಕೆಲವೊಂದು ಆಗಲ್ಲ ಸರ್, ಎಲ್ಲ ಆಗುತ್ತೆ ಅಂತಿಲ್ಲ, ಆಗೋದೆಲ್ಲ ಹೇಳಿದ್ದೀವಿ ನಾವು. ಅವಾಗ ನೀವು ಹೇಳಿರ್ಲಿಲ್ಲ ಮೇಡಮ್, ಇದು ಪಿಲ್ಲರ್ ಪ್ರಾಬ್ಲಮ್ ಇದೆ. ಹಾಂ ಸರ್, ಇದೆ, ನಾವು ಹೇಳಿರಲಿಲ್ಲ. ಬಟ್ ಇವಾಗ ಗಾಡಿ ರೆಡಿ ಮಾಡೋದಕ್ಕೆ ನಮ್ಮ ಹುಡುಗರು ತಗೊಂಡಾಗ ಅವ್ರು ಐಡೆಂಟಿಫೈ ಮಾಡಿದ್ದಾರೆ, ಈ ಥರ ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದನ್ನು ನಾವು ಚೇಂಜ್ ಮಾಡೋದಾ ಇದನ್ನೇ ರೆಡಿ ಮಾಡೋದಾ ಅಂತ ಡಿಸ್ಕಷನ್ಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನೇ ಕೇಳ್ತಿರೋದು. ಸರಿ ಮೇಡಮ್, ರೆಡಿ ಮಾಡಲೇಬೇಕು. ಅದು ಹೊಸದು ಆಗೋದಕ್ಕಿಂತ ಹಳೇದೇ ಅದನ್ನೇ ರೆಡಿ ಮಾಡ್ಬೋದು ಅಂದರೆ ಮಾಡಿ. ಹಳೇದನ್ನೇ ಮಾಡೋಣ ಅಲ್ಲ ಸರ್, ಬಿಡಿ ಹೋಗ್ಲಿ, ಹಳೇದನ್ನೇ ರೆಡಿ ಮಾಡೋಣ. ಸ್ವಲ್ಪ ಕುಟ್ಟಿ ತಟ್ಟಿ ಏನೋ ಒಂದು ಮಾಡಿ ರೆಡಿ ಮಾಡಿ ನಿಮಗೆ ಸೆಟ್ ಮಾಡಿ ಕೊಡ್ತೀವಿ. ಸರಿ ಮೇಡಮ್, ಅದು ಸರಿ, ಓಕೆ. ಬಟ್ ಅದು ಕ್ಲೈಮ್ ಆಗುತ್ತೆ ಅದು ಇನ್ಶೂರೆನ್ಸ್ ಅಲ್ಲಿ? ಇಲ್ಲ ಸರ್, ಕ್ಲೈಮ್ ಆಗಲ್ಲ. ಅದು ನೀವು ಪೇ ಮಾಡಬೇಕಾಗುತ್ತೆ. ನಾವು ಹಳೇದನ್ನೇ ರೆಡಿ ಮಾಡಬೇಕು ಅಂದರೆ ನೀವು ಪೇ ಮಾಡಬೇಕಾಗುತ್ತೆ. ಏನಂದರೆ ಮಾತಾಡಿ, ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಬೋದು ಅಷ್ಟೇ. ನಾನು ಏನಿದೆ ಪ್ರಾಬ್ಲಮ್ಮು ಎಲ್ಲ ಹೇಳ್ತೀನಿ ಸರ್. ನೀವು ಅಮೌಂಟ್ ಏನಿದೆ ಬಂದು ನೀವು ಇಲ್ಲಿ ಮಾತಾಡ್ಬೋದು. ಮಾತಾಡಿದ್ರೆ ಅವ್ರು ಹೇಳ್ತಾರೆ ಏನು ಅಮೌಂಟು ಡಿಸ್ಕಷನ್ನು. ನೀವು ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು % ಡಿಸ್ಕೌಂಟ್ ಕೊಡ್ಬೋದು ಎಲ್ಲ. ಅವ್ರ ಹತ್ರ ಮಾತಾಡಿ ನೀವು ಅಮೌಂಟ್ದೆಲ್ಲ. ಬಟ್ ನೀವು ಅವತ್ತೇನು ಹೇಳಿಲ್ಲ ಮೇಡಮ್, ಅದು ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ ನೋಡೋಣ. ಹಾಂ ಸರ್, ಅಪ್ರಾಕ್ಸಿಮೇಟ್ ಇಷ್ಟು ಅಂತ ಹೇಳೋದು. ಅದೇ ಅಪ್ರಾಕ್ಸಿಮೇಟ್ ಅಂತ ಅದಕ್ಕೆ ಸರ್ ಹೇಳೋದು ನಾವು. ಕನ್ಫರ್ಮ್ ಆಗಿ ಇಷ್ಟೇ ಆಗುತ್ತೆ ಅಂತ ಅದಕ್ಕೆ ಹೇಳಲ್ಲ ನಾವು. ಹಾಂ, ಇವಾಗ ಅದೊಂದು ಪ್ರಾಬ್ಲಮ್ ಇದೆ. ನೀವು ಅದೊಂದು ಸಲ ಬಂದು ನೋಡಿ, ನಾಳೆ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ. ನಾಳೆ ಆಗಲ್ಲ, ಭಾನುವಾರ ಬಂದರೆ ಆಗುತ್ತಾ? ಭಾನುವಾರ ರಜಾ ಇರ್ತಾರೆ ಸರ್, ಭಾನುವಾರ ಆಗಲ್ಲ. ಮಂಡೇ ಬರ್ತೀರಾ? ಎಷ್ಟು ಗಂಟೆವರೆಗೂ ಇರುತ್ತೆ ನಾಳೆ? ನಾಳೆ 5ವರೆಗೂ ಇರ್ತಾರೆ ಸರ್, 5 o'clockವರೆಗೂ ಇರ್ತಾರೆ. ನಿಮಗೆ ಯಾವಾಗ ಆಗುತ್ತೋ ಅವಾಗ ಬನ್ನಿ. ನಾಳೆ ಆಫೀಸ್ ಇರುತ್ತೆ, ನಮಗೂ ಭಾನುವಾರ ಒಂದೇ ದಿನ ರಜಾ. ಓಕೆ ಸರಿ, ನೋಡ್ತೀನಿ, ಮಂಡೇ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಓಕೆ ಸರ್. ಮತ್ತೆ ಇದು ಆಲ್ರೆಡಿ ಇವಾಗ 1 ಮಂತ್ ಆಗ್ತಾ ಬಂತು, ಇನ್ನೂ ಎಷ್ಟು ದಿನ ಆಗುತ್ತೆ? ಹಾಂ ಆಗುತ್ತೆ ಸರ್, ಇದು ಗಾಡಿ ತುಂಬ ಪ್ರಾಬ್ಲಮ್ಸ್ ಇದೆ, ಇನ್ನೂ ಇದೆ ಸರ್. ನನ್ನ ಪ್ರಾಬ್ಲಮ್ ಅದೊಂದಕ್ಕೆ ಮುಗಿಲಿಲ್ಲ, ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಬೇಕಾದರೆ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ನಾಳೆ ನಿಮಗೆ ಈಸಿ ಆಗುತ್ತೆ ಡಿಸ್ಕಷನ್ಗೆಲ್ಲ. ನಿಮಗೆ ಡೋರು ಬೇಕಾ ಸರ್? ಬೇಕೋ ಬೇಡವಾ ಡೋರು? ಅಂದರೆ ಹಳೆ ಡೋರಾ? ಹಾಂ ಹೌದು ಸರ್, ಹಳೆ ಡೋರು ಬೇಕಾ ಬೇಡವಾ? ಹಳೆ ಡೋರ್ ಇಟ್ಕೊಂಡು ಏನು ಹೋಗಿಲ್ವಾ? ನಾವೇ ಇಟ್ಕೊಂಡ್ಬರೋದಾ? ರೀಪ್ಲೇಸ್ ಮಾಡ್ತೀರಲ್ವಾ? ಹಾಂ ಸರ್, ರೀಪ್ಲೇಸ್ ಮಾಡ್ತೀವಿ. ಹಳೆ ಡೋರ್ ಇಟ್ಕೊಳ್ಳಿ. ಓಕೆ ಅಲ್ಲ ಸರ್? ಅದು ವಿಂಡೋ ಗ್ಲಾಸ್ ಒಂದು ಲಾಕ್ ಆಗಿಬಿಟ್ಟಿದೆ. ಹಾಂ, ಅದು ಆಕ್ಸಿಡೆಂಟ್ ಆಗಿರೋ ಫೋರ್ಸ್ಗೆ ವಿಂಡೋ ಗ್ಲಾಸು ನೀವು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಆಗಲ್ಲ, ಲಾಕ್ ಆಗಿಬಿಟ್ಟಿದೆ ಅದು. ಓಕೆ, ಅದೆಲ್ಲ ನೋಡಿದ್ರೇನೆ ಹೇಳಿದಲ್ಲ ಮೇಡಮ್, ಇವಾಗ ನೀವು ಒಂದೊಂದೇ ಹೇಳಿದೆ. ಇಲ್ಲ ಸರ್, ಅದು ನೋಡಿಲ್ಲ. ನಾವು ನೋಡಿರೋದೆಲ್ಲ ಅವತ್ತು ಏನು ಹೇಳಿದ್ವು ಅದನ್ನ ಬಿಟ್ಟು ಮಾತ್ರ ಇವತ್ತು ಮಾತಾಡ್ತಿರೋದು. ಓಕೆ, ಅದೊಂದು ಲಾಕ್ ಆಗಿದೆ. ಹಿಂಗೆ ನೀವು ವಿಂಡೋ ಗ್ಲಾಸ್ ಬೇಕಾ ನಿಮಗೆ? ಬೇಕಲ್ಲ ಮೇಡಮ್, ವಿಂಡೋ ಗ್ಲಾಸ್ ಬೇಕಲ್ಲ. ಅಲ್ಲ, ವಿಂಡೋ ಗ್ಲಾಸ್ ಇಲ್ಲ ಅಂದರೆ ಪರವಾಗಿಲ್ವಾ ಅಂತ ನೋಡಿ. AC ಹಾಕೋಂಗಿರಲ್ಲ, ಮೈಲೇಜ್ ಚೆನ್ನಾಗಿ ಬರುತ್ತೆ, ಫ್ರೆಶ್ ಏರ್ ಸಿಗುತ್ತೆ.
ಅಲ್ಲ ಮೇಡಮ್, ಇವಾಗ ಗ್ಲಾಸ್ ಅಪ್ ಡೌನ್ ಮಾಡ್ಲೇಬೇಕಲ್ವಾ? ಅಲ್ಲ ಏನು ಹಾಕಿಲ್ಲ ಅಂದ್ರೆ ನಡೆಯುತ್ತಲ್ವ ಸರ್? ಏನು ವಿಂಡೋ ಗ್ಲಾಸ್ ಹಾಕ್ಲೇಬೇಕು ಅಂತ ಏನಿಲ್ಲ ಅಲ್ವಾ? ಅಲ್ಲ ನಿಮಗೆ ಬೇಕಂದ್ರೆ ಹೊಸ ರಿಪ್ಲೇಸ್ ಮಾಡ್ಕೊಡ್ತೀವಿ. ಸುಮ್ಮನೆ ಇವಾಗ ನಾ ಕಾರ್ ನಿಲ್ಸ್ತಾ ಇಲ್ಲ, ಲಾಕ್ ಮಾಡ್ಬೇಕಂದ್ರೆ ಫುಲ್ ಗ್ಲಾಸ್ ಎಲ್ಲ ಮೇಲೆ ಎತ್ತಲೇಬೇಕಲ್ವಾ? ಸರ್ ಕವರ್ ಹಾಕ್ತಿರಲ್ವಾ? ಕವರ್ ಹಾಕಲ್ವಾ ಸರ್ ನೀವು? ಇಲ್ಲ ಮೇಡಮ್, ಗ್ಲಾಸ್ ಬೇಕು ಮೇಡಮ್, ಗ್ಲಾಸ್ ಇಲ್ದಲ್ಲ. ಓಕೆ ಸರ್, ನಿಮ್ಮ ದುಡ್ಡು ನಿಮ್ಮ ಇಷ್ಟ. ಏನೋ ಐಡಿಯಾ ಕೊಟ್ವಿ ನೋಡಿ. ಗ್ಲಾಸ್ ಇಲ್ಲ ಅಂದರೆ ಈಗ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಹಿಂದೆ ಕೂತಿರೋರಿಗೆ ಮುಂದೆ ಕೂತಿರೋರಿಗೆಲ್ಲ. ಹಂಗಲ್ಲ ಮೇಡಮ್, ಇವಾಗ ಡೋರ್ ಗ್ಲಾಸ್ ಬೇಕೇ ಬೇಕಲ್ಲ, ವಿಂಡೋ ಗ್ಲಾಸ್ ಗ್ಲಾಸ್ ಬೇಕಾ? ಬೇಕು. ಓಕೆ, ಅದೊಂದಾಗಾದ್ರೆ ರೆಡಿ ಮಾಡಿಸೋಣ ವಿಂಡೋ ಗ್ಲಾಸು. ಮೇಡಮ್ ಇವಾಗ ಡೋರ್ ಡ್ಯಾಮೇಜ್ ಆಗಿದೆ ಅಂದ್ರೆ ಅದೆಲ್ಲ ಅದ್ರಲ್ಲೇ ಬರುತ್ತಲ್ಲ ಮೇಡಮ್? ಎಲ್ಲಿ ಬರುತ್ತೆ ಸರ್ ಅದು? ವಿಂಡೋ ಗ್ಲಾಸು ಲಾಕ್ ಆಗ್ಬಿಟ್ಟಿದೆಯಲ್ಲ, ಅದು ಬರುತ್ತೆ. ಸರಿ ಆಯಿತು ಬಿಡಿ ಸರ್, ವಿಂಡೋ ಗ್ಲಾಸ್ದು ಬಿಡಿಯೋದು ಅದು ಆಗುತ್ತೆ. ನಾವು ಒಂದ್ಸಲ ನಿಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಮಾಡಿದ್ವಿ ಅದನ್ನು. ಓಕೆ ಬಿಡಿ. ಮತ್ತು ಟೈರು ಅದು ಹೆಂಗೆ ಸರ್? ಹೊಸದು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಟೈರು, ಒಂದು ಟೈರು ಟೈರು ಡ್ಯಾಮೇಜ್ ಆಗಿದೆ ಸರ್. ಅದು ಸ್ವಲ್ಪ ಡ್ಯಾಮೇಜ್ ಇದೆ ಟೈರು. ಅದನ್ನೇನು ಹಂಗೆ ವೆಲ್ಡಿಂಗ್ ಮಾಡಿಸ್ಬಿಡೋದಾ? ಅಲ್ಲ ಸರ್, ಇವಾಗ ಹೇಳಿ, ಇವಾಗ ಏನು ಗೊತ್ತಾ? ಹಾಂ ಸರ್, ಶ್ರೇಯಸ್ ಅವ್ರು ಇದ್ರು, ಇವಾಗ ಗಾಡಿ ತಗೊಂಡಿದ್ದಾರೆ. ನೀವಾಗ ಏನಿದೆಯೋ ನನ್ನ ಹತ್ರ ಫುಲ್ ಇವಾಗ ಮಾತಾಡ್ಬಿಟ್ರೆ ನಾನು ಹೇಳ್ತೀನಿ ಈ ಥರ ಇದೆ ಸಿಚುವೇಶನ್ನು ಅಂತ ಹೇಳ್ತೀನಿ. ಇಲ್ಲ ನೀವು ಆಗಲ್ಲ, ನಾಳೆ ನಾನೇ ಬಂದು ಮಾತಾಡ್ತೀನಿ ಅಂದರೆ ಹುಡುಗರಿಗೆ ಹೇಳ್ತೀವಿ, ಗಾಡಿ ಸೈಡ್ಗೆ ಇಟ್ಬಿಟ್ಟು ಬೇರೆ ಗಾಡಿ ತೊಗೊಂಡ್ಬಿಡ್ತಾರೆ. ಮತ್ತೆ ನಿಮಗೆ 30 ಡೇಸ್ ಮತ್ತೆ ಮುಂದಕ್ಕೆ ಹೋಗುತ್ತೆ. ಆಗುತ್ತೆ ಸರ್, ಎಲ್ಲ ಆಗುತ್ತೆ, ಏನಾಗಲ್ಲ ಹೇಳಿ. ಇವಾಗ ನಿಮಗೆ ಖಂಡಿತ ಸರ್, ನಿಮ್ಗೆ ಏಕೆ K10 ಆಲ್ಟೋ ಗಾಡಿ, ಸಿಲ್ವರ್ ಗಾಡಿ ನಮ್ದು ಎಲ್ಲ ಪ್ರೂಫ್ ಇಟ್ಕೊಂಡು ನಾವು ನಿಮ್ಮ ಹತ್ರ ಇಟ್ಕೊಂಡು ಮಾತಾಡ್ತೀವಿ. ಅವತ್ತು ನೋಡಿದ್ರೆ ಏನು ಇಲ್ಲ ಅಂದ್ರೆ ಇವತ್ತು ಹೊಸ ಹೊಸದೆಲ್ಲ ಹೇಳ್ತಾ ಇದ್ದೀರಾ. ಅವತ್ತು ಬರೀ ಡೋರ್ ಚೇಂಜ್ ಮಾಡಬೇಕು ಅಂತೆಲ್ಲ ಫೋಟೋ ಕಳಿಸಿದ್ದಾರೆ, ಯಾವ್ಯಾವ ಮಾಡಬೇಕು ಏನು. ಹಾಂ ಸರ್, ಎಲ್ಲ ಕಳಿಸಿದ್ದಾರೆ, ನಮಗೂ ಗೊತ್ತು. ಟೈಯರ್ ಹೋಗಿದೆ, ಅದನ್ನೇನು ಹಾಗೇನೆ ವೆಲ್ಡಿಂಗ್ ಮಾಡಿಸಿ ರೆಡಿ ಮಾಡಿಸೋಣ, ಹೊಸ ಟೈಯರ್ ಹಾಕ್ಸೋಣ, ಏನು ಕೇಳ್ತಿರೋದು ನಿಮ್ಮನ್ನ? ಟೈಯರ್ ಏನು ವೆಲ್ಡಿಂಗ್ ಮಾಡಿಸ್ತೀರಾ ನೀವು? ಹಾಂ ಮಾಡಿಸ್ಬೋದು ಸರ್, ಟೈಯರ್ ಎಲ್ಲ ವೆಲ್ಡಿಂಗ್ ಮಾಡಿಸಿ ರೆಡಿ ಮಾಡಿಸಿದ್ರೆ 5 ವರ್ಷ ನಿಮಗೆ ಟೈಯರ್ ಏನು ಮಾತಾಡೋಂಗಿರಲ್ಲ. ಟೈಯರ್ ಹೆಂಗ್ ಮೇಡಮ್ ವೆಲ್ಡ್ ಮಾಡಿಸ್ತೀರಾ? ಅದು ವೀಲ್ ಅದೇನು ಹೇಳ್ತೀರಾ ನೀವು? ಇಲ್ಲ ಸರ್, ವೆಲ್ಡ್ ಮಾಡಿಸ್ಬೋದು. ನಂಗೆ ಅರ್ಥ ಆಗ್ತಿಲ್ಲ, ಟೈಯರ್ ಹೆಂಗ್ ವೆಲ್ಡ್ ಮಾಡ್ತೀರಾ ನೀವು? ಸರ್ ಮಾಡಿಸ್ತೀವಿ ಸರ್, ಬೇಕಾದ್ರೆ ನೋಡಿ, ನಾಳೆ ಬಂದಾಗ ನಿಮಗೆ ತೋರಿಸ್ತೀವಿ ಟೈಯರ್ ಹೆಂಗೆ ವೆಲ್ಡ್ ಮಾಡಿ ನಾವು ರೆಡಿ ಮಾಡ್ತೀವಿ ಅಂತ. ನಿಮಗೇನೆ ತೋರಿಸ್ತೀವಿ ನಾಳೆ ಬಂದಾಗ. ಅದೊಂದು ಟೈಯರ್ ವೆಲ್ಡಿಂಗ್, ನಾನು ಅದಕ್ಕೆ ಟೈಯರ್ ವೆಲ್ಡಿಂಗ್ ಮಾಡಿ ಅದನ್ನೇ ರೆಡಿ ಮಾಡಿಸೋದು ಅಂತ ಹೇಳಿರ್ತೀನಿ ನಾನು. ವೆಲ್ಡ್ ಮಾಡಕ್ಕೆ ಟೈಯರ್ ಎಲ್ಲ ಏನು ಜಾಮ್ ಆಗಿರಲಿಲ್ಲ ಮೇಡಮ್ ನೀವು? ಸರ್ ನಿಮಗೆ ನಾಳೆ ಬಂದಾಗ ಗೊತ್ತಾಗುತ್ತೆ. ಒಂದ್ಸಲ ಬರ್ತೀರಲ್ಲ, ನೀವು ಬಂದು ಡೈರೆಕ್ಟು ನಿಮ್ಮ ಕಾರ್ನ ನೋಡಿ. ಬರ್ಬೇಕಾ? ಹಾಂ, ನಾಳೆ 5 ಗಂಟೆ ಒಳಗೆ ಬಂದು. ಕಷ್ಟ ಆಗುತ್ತೆ ಮೇಡಮ್, ಆಗಲ್ಲ. ಸಂಡೇ ಯಾರು ಸಿಕ್ಕಲ್ವಾ? ಸಂಡೇ ಇಲ್ಲ ಸರ್, ಅವರು ರಜಾ ಹೋಗಿರ್ತಾರೆ. ಬೇರೆ ಯಾರು ಸಿಕ್ಕಲ್ಲ? ಅದೇ ನೀವು ಅವ್ರ ಹತ್ರ ಮಾತಾಡ್ಬೇಕು ಸರ್. ಬೇರೆಯವ್ರ ಹತ್ರ ಮಾತಾಡಿದ್ರು ನಿಮ್ಗೆ ಏನು ಯೂಸ್ ಆಗಲ್ಲ ಅನ್ಕೊಂತೀನಿ. ಸರಿ ಮೇಡಮ್, ಆಯ್ತು, ನೋಡ್ತೀನಿ, ನಾಳೆ ಅದೇ ಟ್ರೈ ಮಾಡ್ತೀನಿ. ಇಲ್ಲ ಓಕೆ. ಮತ್ತೆ ಸರ್ ಆಗಲ್ಲ ಮೇಡಮ್, ನೀವು ಇಟ್ಟಲ್ಲಿ ಸಡನ್ ಆಗಿ. ಓಕೆ ಸರ್, ಸಂಡೇ ಅಂದರೆ ನೀವು ಎಷ್ಟು ಗಂಟೆಗೆ ಹೇಳ್ಬೋದು ಹೇಳಿ? ನಾನು 1 ಅವರ್ ಕೇಳಿ ನೋಡ್ತೀನಿ ಮ್ಯಾನೇಜರ್ಗೆ. ಒಂದು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬರ್ತೀನಿ. ಅಲ್ಲ, ನೀವು ಎಕ್ಸಾಕ್ಟ್ ಟೈಮ್ ಹೇಳಬೇಕು ಸರ್. 1, 2 ಅಂದರೆ ಅವ್ರನ್ನ ನಾವು ಕರೆಸಿ ವೆಯ್ಟ್ ಮಾಡ್ಸೋಕ್ಕಾಗಲ್ಲ, ಮತ್ತೆ ರಜದಲ್ಲಿ ಇರ್ತಾರೆ. 2 ಗಂಟೆಗೆ ಬರ್ತೀನಿ ಮೇಡಮ್. 2 ಗಂಟೆಗೆ ಬರ್ತೀರಾ? ಓಕೆ, ನಾನು ಹೇಳ 2 ಗಂಟೆಗೆ ಬರ್ತಾರೆ ಅಂತ. ಹಾಂ ಮೇಡಮ್. ಓಕೆ. ಮುಂದೆ ಸರ್ ಬಂಪರಲ್ಲಿ ಸ್ಟೇನ್ ಇದೆ. ನೀವು ಆಕ್ಸಿಡೆಂಟ್ ಗಾಡಿ ಏನು ಸರ್ ಅದು? ಯಾರಿಗಾದ್ರೂ ಮನುಷ್ಯರಿಗೆ ಗುದ್ದಿ ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆಗಿ ತಂದು ನಿಲ್ಲಿಸಿರೋದ? ಏನು ಪ್ರಾಬ್ಲಮ್ ಅದು ಅಂತ ನಾವು ಕರೆಕ್ಟಾಗಿ ಗೊತ್ತಾಗಬೇಕು. ಸಾರಿ ಮೇಡಮ್, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಇಲ್ಲ ಸರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೀವು ಶ್ರೀನಿಧಿ ಅವ್ರು ತಾನೆ? ಹೌದು. ಹಾಂ, ಏನಾಗಿದೆ ಗೊತ್ತಿಲ್ಲ, ಇಲ್ಲಿದೆ ನೋಡಿ. ನಿಮಗೆ ವಾಟ್ಸಪ್ಪಲ್ಲಿ ನಾನು ಫೋಟೋ ಶೇರ್ ಮಾಡ್ತೀನಿ. ಮಾಡಿ. ಹಾಂ, ಖಂಡಿತ ಶೇರ್ ಮಾಡ್ತೀನಿ, ಚೆಕ್ ಮಾಡಿ ನೀವು ಒಂದ್ಸಲ. ಅಲ್ಲ, ನಿಮ್ಗೆ ಫೋಟೋ ಕಳಿಸ್ತೀನಿ, ನೀವೇ ಚೆಕ್ ಮಾಡಿ. ನಿಮ್ಮದೇ ಗಾಡಿ ಫೋಟೋನ ನಿಮಗೆ ಕಳಿಸ್ತೀವಿ, ಚೆಕ್ ಮಾಡಿ ನೀವು ಒಂದ್ಸಲ. ಅದು ಚೆಕ್ ಮಾಡಿ ಅದು ಏನು ಅಂತ ನಮಗೆ ಆಮೇಲೆ ಕನ್ಫರ್ಮ್ ಮಾಡಿ. ನಾವು ಫೋಟೋ ಕಳಿಸಿ ಆದಮೇಲೆ ನೀವು ಕನ್ಫರ್ಮ್ ಮಾಡಿ ನನಗೆ. ನಮ್ಗೇನಾದರೂ ಯಾರಿಗಾದ್ರೂ ಮನುಷ್ಯರು ಗುದ್ದು ಆಕ್ಸಿಡೆಂಟ್ ಏನಾದ್ರು ಮಾಡಿಬಿಟ್ರಾ ಅಂತ ಡೌಟ್, ಅದಕ್ಕೋಸ್ಕರ ಕೇಳ್ತಾ ಇರೋದು. ಅಲ್ಲ ಸರ್, ನಾವು ನಮ್ಮ ಕಡೆಯಿಂದ ಎಲ್ಲ ನಾವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಅವ್ರು ಯಾರೋ ಗುದ್ಕೊಂಡು ಹೋದ್ರು, ನೀವು ಬಂದ್ರೆ ನಾವೇನೋ ಮಾಡಿದೀರ, ನಮ್ಮ ಮುಂದೆ ಬಂಪರ್ ಏನು ಇದೇ ಆಗಿಲ್ಲ. ಅಲ್ಲ ಸರ್, ಈಗ ನಾವು ಕೇಳ್ಕೊಳ್ಳೇಬೇಕು ಸರ್. ನಮ್ಗೆ ಏನಾದ್ರು ಗೊತ್ತಾದ್ಮೇಲೆ ಅದು ಏನು ಇತ್ತಂತ ನಮ್ಗೆ ತಿಳ್ಕೊಳ್ಳೇಬೇಕು ನಾವು. ಸರಿ, ಕಳಿಸಿ ನೋಡಿ. ಅದು ನಿಮ್ಗೆ ಫೋಟೋ ನಾನು ವಾಟ್ಸಪ್ ಮಾಡ್ತೀನಿ. ಅದೊಂದು ಡೌಟ್ ಇದೆ ನಮಗೆ, ಅದನ್ನೊಂದು ನೀವು ಕ್ಲಾರಿಫೈ ಮಾಡಲೇಬೇಕದು.
ಆಯ್ತು ಮೇಡಮ್. ಫ್ರಂಟ್ ಸೀಟಿಗೆ ಏನಾದ್ರು ಕುಷನ್ ಬೇಕಾಗುತ್ತೆ ಸರ್? ಇಲ್ಲ ಏನು ಮೇಡಮ್, ಇವಾಗ ಹೆಂಗೆ ರೋಡ್ ಕ್ಲಿಯರೆನ್ಸ್ ಎಲ್ಲ ಹೆಂಗಿದೆ? ಎಲ್ಲ ಚೆನ್ನಾಗಿದೆ. ಅಲ್ಲ ಕಾಣುತ್ತೆ ನೀಟಾಗಿ, ರೋಡ್ ಎಲ್ಲ ನೀಟಾಗಿ, ಏನು ಕುಷನ್ ಏನು ಬೇಕಾಗಲ್ವಾ? ಏನು ಬೇಡ, ಈಗ ಹೆಂಗಿಲ್ಲ ಹಂಗಿರ್ಲಿ ಮೇಡಮ್. ಅಲ್ಲ ನೋಡಿ ಹಾಕ್ಸ್ಕೊಂಡ್ರೆ ನಿಮಗೆ ಒಳ್ಳೇದು, ಮುಂದೆ ರೋಡಿಗೆಲ್ಲ ನೀಟಾಗಿ ಕಾಣುತ್ತೆ, ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಇರೋದಷ್ಟು ಮಾಡಿ. ಅಲ್ಲ ನಮ್ದೊಂದು ಸಜೆಷನ್ ಅಷ್ಟೇ, ಚೆನ್ನಾಗಿರುತ್ತೆ ಅಂತ. ಇಲ್ಲ ಬೇಡ ಬೇಡ ಏನು ಬೇಡ. ಬೇಡ ಅಲ್ಲ? ಹಾಂ ಸರ್ ಬೇಡ, ಅದು ಕುಷನ್ ಏನು ಯೂಸ್ ಇರಲ್ಲ. ಈಗ ಏನಾದರೂ ನೀವು ಟರ್ನಿಂಗಲ್ಲಿ ಆಮೇಲೆ ಸ್ಟೇರಿಂಗ್ ಎಲ್ಲ ತಡೆದ್ಬಿಟ್ರೆ ಕಷ್ಟ, ತುಂಬ ಹೈಟ್ ಅದಷ್ಟು. ಇವಾಗ ಹೆಂಗಿದೆ ಹಂಗಿರ್ಲಿ ಮೇಡಮ್. ಓಕೆ. ಮಿರರೂ ರಿಪ್ಲೇಸ್ ಅಲ್ಲ ಸರ್? ಮೇಡಮ್ ನೀವು ಅವತ್ತು ಫೋಟೋ ತಗೊಂಡು ಯಾವ್ಯಾವ ಇನ್ಶೂರೆನ್ಸ್ ಎಲ್ಲ ಕವರ್ ಆಗುತ್ತೆ ಅಂತ ಹೇಳಿ. ಹಾಂ ಸರ್, ಮಿರರ್ ಒಂದು ಬಂದಿದೆ ಎಕ್ಸ್ಟ್ರಾ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಮಿರರ್ ರಿಪ್ಲೇಸ್ ಹೆಂಗೆ ಅಂತ. ಏನು ಎಕ್ಸ್ಟ್ರಾ ಬಂದಿದೆ? ಮಿರರ್ ಡ್ಯಾಮೇಜ್ ಇದೆ. ನಿಮಗೆ ಬೇಡ ಅಂದರೆ ಬೇಡ ಸರ್, ಬೇಕಾದ್ರೆ ಅದೇನು ಮಿರರ್ ಏನು ರಿಪ್ಲೇಸ್ಮೆಂಟ್ ಮಾಡಿಲ್ಲ ಅಂದರೆ ನಡೆಸುತ್ತೆ, ಪರವಾಗಿಲ್ಲ. ನೀವು ಬಗ್ಗೆ ಬೇಕಾದ್ರೆ ನೋಡ್ಕೊಬೋದಲ್ಲ ಹಿಂದೆ ಗಾಡಿ ಬರ್ತಿದೆಯಾ ಇಲ್ಲ ಅಂತ. ಅಲ್ಲ ಮೇಡಮ್, ನೀವು ಯಾರು ಮೇಡಮ್ ಮಾತಾಡ್ತಿರೋದು? ಅಲ್ಲ ಸರ್, ಹೇಳ್ತಿರೋದು ಇರೋ ಫ್ಯಾಕ್ಟ್ ಹೇಳ್ತಿರೋದು. ಏನಂದರೆ ಮಿರರು ಏನು ಸೈಡಿಗೆ ಮಿರರ್ ಬೇಕೇ ಬೇಕು ಅಂತ ಏನಿಲ್ಲ ಅಲ್ವಾ, ಬಗ್ಗೆ ನೋಡ್ಬೋದು ಬಿಡಿ. ಅದೇನು ಮಿರರ್ ಏನು ಯೂಸ್ ಇಲ್ಲ, ಅದಕ್ಕೆಲ್ಲ ಯಾಕೆ ಸುಮ್ಮನೆ ದುಡ್ಡು ಅಲ್ಲ. ಬೇಡ ಬಿಡಿ, ಅದು ಮಿರರ್ದು ಬೇಡ ಸರ್. ಇನ್ನೊಂದು ನಮ್ಮ ಕಡೆಯಿಂದ ಒಂದು ಪ್ರಾಬ್ಲಮ್ ಆಗಿದೆ. ಅದು ಡೋರ್ ಬಂದಿದೆ ಸರ್ ಹೊಸದಾಗಿ, ಡೋರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಪರವಾಗಿಲ್ವಾ ಫಿಕ್ಸ್ ಮಾಡಿದ್ರೆ? ಅಲ್ಲ ಸರ್, ಇಷ್ಟೊತ್ತು ಹೇಳ್ತಾ ಇದ್ದೀನಿ ಯಾರು ಏನು ಅಂತ ಎಲ್ಲ ಹೇಳ್ತಾ ಇದ್ದೀನಿ ವಿತ್ ಡೀಟೇಲ್ಸು. ಅಲ್ಲ ಸರ್, ಅದು ಏನಿಲ್ಲ, ನಾನು ನಿಮ್ಗೆ ಹೇಳಿದ್ದಷ್ಟೇ. ಮಿರರ್ ಅದೆಲ್ಲ ರೆಡಿ ಮಾಡ್ತಾರೆ ಬಿಡಿ. ನಿಮಗೆ ಅದು ವಿತ್ ಮಿರರೇ ನಿಮಗೆ ಗಾಡಿ ಕೊಡ್ತಾರೆ, ಏನು ವಿತೌಟ್ ಮಿರರ್ ಕೊಡಲ್ಲ. ಹೇಳಿದ್ದು ಇದು ಪಾಸಿಬಿಲಿಟಿ ಈ ಥರ ಆದ್ರೂ ಇರುತ್ತಲ್ವ ಸರ್ ಅಂತ ಅಷ್ಟೇ. ಎಲ್ಲ ನಾವು ಓಡಿಸ್ತೀವಿ, ನಮ್ಮ ಹತ್ರ ಇಲ್ಲ, ಅದಕ್ಕೆ ಕೇಳಿದ್ದು ನಾವು. ಓಕೆ. ಅದೇ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಸರ್. ಡೋರ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಪರವಾಗಿಲ್ಲ ಅಲ್ವಾ, ನಡೆಯುತ್ತೆ? ಯಾವ ಕಲರ್ ಇದೆ? ಸ್ವಲ್ಪ ಗ್ರೇ ಕಲರಲ್ಲಿ ಬಂದಿದೆ. ಗಾಡಿ ಕಲರ್ ಏನಿದೆ ಆ ಕಲರ್ ಹಾಕೊಡಿ ಮೇಡಮ್. ಅಲ್ಲ ಸರ್, ಏನಾಗಲ್ಲ. ಈಗ ಗ್ರೇ ಕಲರ್ ಬಂದಿದ್ರೆ ಅದು ಚೆನ್ನಾಗಿರುತ್ತೆ ಸರ್. ಕಲರ್ ಗ್ರೇ ಕಲರ್ ಚೆನ್ನಾಗಿರುತ್ತೆ. ಇಲ್ಲ ನನ್ಗೆ ಗೊತ್ತಿರಂಗೆ ಮೋಸ್ಟ್ಲಿ ಬ್ಯಾಂಕಲ್ಲಿ ಏನಾದ್ರು ಮಾಡಿ. ಅಯ್ಯೋ ಸರ್, ನಮ್ಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಸರ್. ಸದ್ಯ ಇವಾಗ ಬಿಟ್ಟರೆ ಇನ್ನು 4-5 ಗಾಡಿದು ನಮ್ಗೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ಚೆಕ್ ಮಾಡಿ ಹೇಳಿ ಅಂತ. ಮೇಡಮ್ ಕಲರು ಎಲ್ಲ ಮ್ಯಾಚ್ ಆಗ್ಬೇಕಂತ ತಾನೇ ಸರ್ವಿಸ್ ಸೆಂಟರ್. ಅದೇ ಸರ್ ಹೇಳೋದು. ಅಲ್ಲ ಸರ್ ಹೇಳಿ ಸರಿ. ಮ್ಯಾನೇಜರ್ ಓಕೆ ಸರ್, ಇನ್ನೊಂದು 5 ನಿಮಿಷದಲ್ಲಿ ಮ್ಯಾನೇಜರು ಬರ್ತಿದ್ದಾರೆ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಾನು ಪಾಯಿಂಟ್ಸ್ ಕ್ಲಿಯರ್ ಮಾಡಿ ನಾನು ಮ್ಯಾನೇಜರ್ಗೆ ಕೊಡ್ತೀನಿ. ಅಲ್ಲ ಸರ್ ನೋಡಿ, ಚೆನ್ನಾಗಿರುತ್ತೆ ನೋಡಿ ಸರ್, ಗ್ರೇ ಕಲರು. ಅಲ್ಲ ಸರ್, ಬೇಕಂದ್ರೆ ಈಗ ಒಂದು ಸೈಡ್ ಗ್ರೇ ಇರುತ್ತೆ, ಒಂದು ಸೈಡ್ ಸಿಲ್ವರ್ ಇರುತ್ತೆ. ಬೇಕಂದ್ರೆ ಮೇಲೆ ಬ್ಲ್ಯಾಕ್ ಮಾಡಿಸ್ಬೋದು ಸರ್. ಅಲ್ಲ ಸರ್, ಚೆನ್ನಾಗಿರುತ್ತೆ ನೋಡಿ. ಸರ್ ನಿಮಗೆ ಮದುವೆ ಆಗಿದೆಯಾ? ಅಲ್ಲ ಸರ್, ಆಗಿದೆಯಾ ಅಂತ ಕೇಳಿದೆ. ಈಗ ಇನ್ನೂ ಆಗಿಲ್ವಾ ಸರ್? ಆಗಿದೆಯಾ? ಮಗು ಯಾವುದು ಸರ್, ಗಂಡು ಮಗುನ ಹೆಣ್ಮಗುನ? ಮತ್ತು ಮಗ ತುಂಬ ಇಷ್ಟಪಡ್ತಾನೆ ಸರ್ ಆ ಥರ ಇದ್ರೆ ಕಲರ್ಸು? ಅಲ್ಲ, ಮಗನ ಕೂರ್ಸ್ಕೊಂಡು ಹೋಗ್ತೀರಾ ತಾನೇ? ಇಲ್ಲ ಸರ್, ವಿಚಿತ್ರ ಏನಿಲ್ಲ, ಇದು ತುಂಬ ಚೆನ್ನಾಗಿದೆ. ನಾವು 1-2 ಗಾಡಿಗೆ ಮಾಡಿದ್ದೀವಿ ಸರ್, ತುಂಬ ಚೆನ್ನಾಗಿ ಬಂದಿದೆ. ಗ್ರೇ ಮತ್ತು ಸಿಲ್ವರ್ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಆಗುತ್ತೆ ಸರ್. ಇಲ್ಲಾಂದ್ರೆ ಬೇಕಾದ್ರೆ ನಾವು ಮೇಲೂ ಬ್ಲ್ಯಾಕ್ ಹಾಕಿಸ್ಕೊಡ್ತೀವಿ, ಅವಾಗ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಜವಾಗ್ಲೂ. ಅಲ್ಲ ಸರ್, ಆಯ್ತು, ನಮ್ದೊಂದು ಸಜೆಷನ್ ಅಷ್ಟೇ, ಚೆನ್ನಾಗಿ ಕಾಣುತ್ತೆ ಅಂತ. ಈಗ ನಮ್ಮ ಕಸ್ಟಮರ್ ಅಂದರೆ ಸ್ವಲ್ಪ ಖುಷಿಯಾಗಿ ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತ. ಇಲ್ಲಾಂದರೆ ಬೆಸ್ಟು ಸರ್, ಎಕ್ಸ್ಚೇಂಜ್ಗೆ ಹೋಗ್ಬಿಡ್ತೀರಾ ನೋಡಿ. ಹೊಸ ಕಾರು ನಮ್ಮಲ್ಲೇ ಬನ್ನಿ, ನಾಳೆ ಹೆಂಡತಿ ಮಗನ ಕರ್ಕೊಂಡು. ಹೊಸ ಕಾರ್ ಬಂದಿದೆ, ಇದಕ್ಕಿನ್ನ ಚೆನ್ನಾಗಿ ಬಂದಿದೆ. ತುಂಬ ಕಾಸು ಬಂದಿದೆ ಸರ್. 800 ಬರ್ತಿದ್ದಲ್ಲ ಸರ್, ಅದರಲ್ಲೇ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಇವಾಗ ಕಾರ್ನ. ಅಲ್ಲ ಸರ್, ಮಾಡೋಣ, ಗಾಡಿನೂ ರೆಡಿ ಮಾಡೋಣ. ಇವಾಗ ಸ್ವಲ್ಪ ಆಫರು ಇದೆ ನೋಡಿ ಅಂತ. ಹೊಸ ಕಾರ್ಗೂ ಆಫರ್ಸ್ ಎಲ್ಲ ಇದೆ. ಸ್ವಲ್ಪ ಒಳ್ಳೆ ಪ್ರೈಸಲ್ಲಿ ಹಾಕಿಸ್ಕೊಡ್ತೀವಿ ಎಕ್ಸ್ಚೇಂಜಿಗೆ. ಸರ್ ಏನು ಹಿಂಗೆ ಹೇಳ್ಬಿಟ್ರಿ ನೀವು? ಇಂಥ ಟ್ರಸ್ಟೆಡ್ ಕಂಪ್ನಿ ಅಲ್ಲ ಅದು? ಅಲ್ಲ, ಇನ್ನೂ ಚೆನ್ನಾಗಿರೋದೇ ಕೊಡಿಸ್ತೀವಿ ಸರ್. ಎಲ್ಲ ಎಕ್ಸ್ಚೇಂಜ್ಗೆ ಒಳ್ಳೆ ರೇಟಿಗೆ ಎಕ್ಸ್ಚೇಂಜ್ಗೆ ಕೊಡ್ತೀವಿ, ಚೆನ್ನಾಗಿರೋದೇ ಕೊಡಿಸ್ತೀವಿ. ಬೇಡ ಮೇಡಮ್, ಆ ಥರ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು. ಸರ್ ಖಂಡಿತ ಮಾಡಿ
ಸರ್ ಮತ್ತೆ ಸ್ಟೇರಿಂಗು ಸ್ವಲ್ಪ ಅದು ಪ್ರಾಬ್ಲಮ್ ಇದೆಯಲ್ಲ, ಏನು ಮಾಡೋಣ ಸ್ಟೇರಿಂಗು? ಮೇಡಮ್ ಏನೇನ್ ಪ್ರಾಬ್ಲಮ್ ಇದೆ ಮೇಡಮ್? ನೀವು ಅವಾಗ ನೋಡಿದ್ರೆ ಇಲ್ಲ, ಇದು ಲಾಸ್ಟ್ ಸರ್. ಅದೇನು ಗೊತ್ತಾ, ಸ್ಟೇರಿಂಗ್ ಒಂದೇ ಒಂದು ಲಾಸ್ಟ್ ಪ್ರಾಬ್ಲಮ್ ಇದೆ. ಇದೊಂದು ಇಂಪಾರ್ಟೆಂಟು, ಹೇಳಲೇಬೇಕು. ಹೇಳಿ. ಸ್ಟೇರಿಂಗ್ ಪ್ರಾಬ್ಲಮ್ ಇದೆ, ಏನು ಮಾಡೋಣ ಸರ್? ಇದು ತಿರುಗ್ತಾ ಇಲ್ಲ ಸ್ಟೇರಿಂಗು. ಲಾಕ್ ಆಗ್ಬಿಟ್ಟಿದೆ ಅದು. ಲಾಕ್ ಆಗುತ್ತೆ, ಏನ್ ಮಾಡಕ್ಕಲ್ಲ. ಅದಕ್ಕೆ ಸರ್ ಏನು ಮಾಡೋಣ ಅಂತ ನಮ್ಮ ಹುಡುಗರು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಪ್ಲ್ಯಾನು ಕೇಳಿಸ್ಕೊಳ್ಳಿ. ನಮ್ಮ ಪ್ಲ್ಯಾನ್ ಏನಿಲ್ಲ, ರೈಟಿಂದ ಲೆಫ್ಟಿಗೆ ಶಿಫ್ಟ್ ಮಾಡ್ಬಿಡೋಣ. ಸೀರಿಯಸ್ ಆಗಿ ಸರ್, ಏನಿಲ್ಲ. ಅದು ಇವಾಗ ಬಂದಿರೋದು ಹೊಸ ಟೆಕ್ನಾಲಜಿ ಬಂದಿದೆ. ನಮ್ಗೆ ಏನು ಬಂದಿದೆಯಲ್ಲ ಹೊಸ, ಇಲ್ಲ ಸರ್, ಅಲ್ಲ ಏನು ಗೊತ್ತಾ, ನಮ್ಗೆ ಬಂದಿರೋ ಕಸ್ಟಮರ್ಗೆಲ್ಲ ನಾವು ತಿಳಿಸ್ತಾ ಇದೀವಿ ಹೊಸ ಟೆಕ್ನಾಲಜಿ ಏನು ಬಂದಿದೆ ಅಂತ ಹೇಳ್ತಾ ಇದೀವಿ. ಇವಾಗ ಅಬ್ರಾಡಲ್ಲಿ ಮಾತ್ರ ಆ ಥರ ಓಡಿಸ್ಬೇಕಂತ ಏನಿಲ್ವಾ ಸರ್? ಮ್ಯಾನೇಜರ್ ಇವಾಗ ಬರ್ತಾರೆ, ಇವಾಗ ಕೊಡ್ತೀನಿ. ಇಲ್ಲೇ ಕಾಲ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡ್ತೀನಿ, ಖಂಡಿತ ಸರ್ ಟ್ರಾನ್ಸ್ಫರ್ ಮಾಡ್ತೀನಿ. ಇದೊಂದು ಹೇಳಿ ಸರ್, ಯಾಕೆ ರೈಟ್ ಟು ಲೆಫ್ಟ್ ಶಿಫ್ಟ್ ಮಾಡೋಣ ಅಂತ. ಇಲ್ಲ ಯಾಕೋ ಕಾಮಿಡಿ ಚಾನಲ್ ಇಂದ ಕಾಲ್ ಮಾಡಿದೀರಾ ಅಂತ ಡೌಟ್ ಆಗ್ತದೆ. ಅಂದ್ರೆ ಸರ್, ಯಾರು ಕಾಮಿಡಿ ಚಾನಲ್ಗೆಲ್ಲ ಕೊಟ್ಟಿದ್ದೀರಾ ನಂಬರು ನಿಮ್ಮದು? ಯಾರಿಗೆ ಗೊತ್ತು, ಯಾರ ನಂಬರ್ ಯಾರು ಬೇಕಾದ್ರೂ ತಗೋಬಹುದು. ಕಾಮಿಡಿ ಚಾನಲ್ ಸರ್, ನಿಜವಾಗ ನಮ್ಗೆ ಅಷ್ಟು ಟೈಮ್ ಇಲ್ಲ ಸರ್. ನಮ್ಗೆ ತುಂಬ ಕೆಲಸ ಇದೆ. ಇನ್ನು 4-5 ಕಾರು ಕ್ಯೂ ಅಲ್ಲಿ ಇದೆ. ಸೊ ನಾವು ಅವ್ರದ್ದು ಫೋನ್ ಮಾಡಿ ನಾವು ಅವ್ರಿಗೂ ಕ್ಲಿಯರ್ ಮಾಡ್ಕೊಬೇಕು. ಸರಿ, ನೀವು ಹಿಂಗೆಲ್ಲ ನನ್ಗೆ ಎಷ್ಟು ಸರಿ ಸರ್ವಿಸ್ ಕೊಟ್ಟಿದ್ದೀನಿ. ಯಾರು ಹಿಂಗೆಲ್ಲ ಸರ್, ನಾವು ಸರ್ವಿಸ್ ಕೊಟ್ಟಿದ್ದು ಇವಾಗ ಡ್ಯಾಮೇಜ್ ತುಂಬ ಆಗಿದೆ ಸರ್. ನೀವು ಸರ್ವಿಸ್ ಮಾಮೂಲಿ ಸರ್ವಿಸ್ ಮಾಡಿಸೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸರಿ ಮೇಡಮ್, ಆಯ್ತು. ಹಂಗಂದ್ಬಿಟ್ಟು ಸ್ಟೇರಿಂಗ್ ಚೇಂಜ್ ಮಾಡ್ತೀವಿ. ನಂಗೆ ಸೀರಿಯಸ್ ಆಗಿ ಏನು ಅಂತ ಇಲ್ಲ ಸರ್, ಪ್ರಾಮಿಸ್ ಸರ್. ಇದು ನೀವು ಗೊತ್ತಿಲ್ಲ ಅಷ್ಟೇ, ನೀವು ತಿಳ್ಕೊಂಡಿಲ್ಲ ಅಷ್ಟೇ. ಒಂದ್ಸಲ ಬಂದು ನೀವು ಚೆಕ್ ಮಾಡಿ ನೋಡಿ, ಆಚೆ ಗೂಗಲ್ ಮಾಡಿ ನೋಡಿ. ಇಂಡಿಯಾಗೆ ಬಂದಿದೆ, ಇಂಡಿಯಾದಲ್ಲಿ ಹೊಸ ಟೆಕ್ನಾಲಜಿ ಬಂದಿದೆ ಸರ್. ಗೂಗಲ್ ಮಾಡಿ ಸರ್, ಇವಾಗಲೇ ಗೂಗಲ್ ಮಾಡಿ ಚೆಕ್ ಮಾಡಿ ನೀವು ಸರ್. ನೀವು ಚೆಕ್ ಮಾಡಿ ಸರ್, ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ, ನೀವು ಚೆಕ್ ಮಾಡಿ. ಇನ್ನ ಬಂದಿಲ್ಲ ಅಂದರೆ ಸರ್, ನಾವು ಹೊಸ ಕಾರ್ ಗಿಫ್ಟ್ ಕೊಟ್ಬಿಡ್ತೀವಿ ನಿಮಗೆ. ಆಯ್ತು, ಬೇಡ ನನಗೆ ಸದ್ಯ ನಂಗೆ ಹಳೆ ಕಾರ್. ಆಕ್ಚುಲಿ ಈ ಆಪ್ಷನ್ ಚೆನ್ನಾಗಿದೆ ಸರ್ ಅದು. ಇಲ್ಲ ಬೇಡ ನನಗೆ ಡಿಸೈನ್ ಮಾಡ್ಕೊಳ್ಳಿ. ಅದು ಏನೇನು ಕವರ್ ಆಗುತ್ತೆ ಹೇಳಿ. ನಾಳೆ ಎಷ್ಟು ಗಂಟೆಗೆ? ನಾಳೆ ಏನೂ ಆಗಲ್ಲ. ಭಾನುವಾರ 2 ಗಂಟೆಗೆ ನಾನು ಸ್ಕೆಡ್ಯೂಲ್ ಮಾಡ್ತೀನಿ ಮಾಡಿ ಮೀಟಿಂಗು. ಇಲ್ಲ ಸರ್, ಆಗಲ್ಲ. ನಾವು ಹೇಳಿದ್ರಲ್ಲಿ ಯಾವುದೂ ನೀವು ಸರಿ ಕನ್ಫರ್ಮ್ ಮಾಡಿಲ್ಲ. ನಾವು ನಮ್ಮ ಹುಡುಗರಿಗೆ ಹೇಳ್ತೀವಿ, ಸ್ವಲ್ಪ ಗಾಡಿನ ಅದನ್ನ ಕ್ಯೂ ಅಲ್ಲಿ ಇಟ್ಟು ಬೇರೆ ಗಾಡಿ ತಗೊಳ್ಳೋದಕ್ಕೆ ಹೇಳ್ತೀವಿ. ಆಯ್ತು, ನೀವು ಯಾವಾಗ ಆಗುತ್ತೋ ಆವಾಗ ಬನ್ನಿ ಸರ್. ಅದು ಮ್ಯಾನೇಜರ್ನು ಭಾನುವಾರ ಡೌಟ್ ಏನೇ ಸರ್, ನಾವು ಅದು ಕನ್ಫರ್ಮ್ ಮಾಡೋಕ್ಕಾಗಲ್ಲ, ಅವ್ರನ್ನ ಕೇಳ್ತೇನೆ. ಭಾನುವಾರ ಡೌಟ್ ಇದೆ. ಕಾರು ನೆಕ್ಸ್ಟ್ ಮಂತು ಆಗಲ್ಲ ಸರ್, ನಿಮ್ಗೆ ಇನ್ನೊಂದು 2 ಮಂತ್ ಸಿಗಲ್ಲ. ಆಯ್ತು, ಇಟ್ಕೊಂಬಿಡಿ. ನೀವೇ ಇಟ್ಕೊಂಬಿಡಿ ಕಾರ್ನ. ಸುಮ್ಮನೆ ಅಲ್ಲ ಸರ್, ಏನು ನಾವು ಇಟ್ಕೊಂಡು ಏನು ಮಾಡೋಣ? ಆಯ್ತು, ಈಗ ಬೇಡ, ನಿಮ್ಮ ಕಾರ್ ಬೇಡ ಅಂದರೆ ಬಂದು ಸೈನ್ ಹಾಕಿ ಕೊಟ್ಬಿಟ್ಟು ಹೋಗಿ ಸರ್. ಹೋಗ್ಲಿ, ಆಯ್ತು, ಬರ್ತೀನಿ ಬಿಡಿ. ಸೈನ್ ಹಾಕೊಡಕ್ಕೆ ಬಂದು ಹಾಕೊಟ್ಬಿಟ್ಟು ಹೋಗಿ ಸರ್. ಸರ್, ನಮ್ಮ ಮ್ಯಾನೇಜರ್ಗೆ ಕೊಡ್ತೀನಿ, ನೀವು ಮಾತಾಡ್ಕೊಳ್ಳಿ. ಸರ್ ಹೇಳಿ. ನಾವು ಇದು ಮ್ಯಾನೇಜರ್ ಸರ್, ಇದು ಸರ್ವಿಸ್ ಮ್ಯಾನೇಜರ್ ಅಂತ ಮಾತಾಡೋದಿಲ್ಲ, ಅವ್ರ ಮ್ಯಾನೇಜರ್ ನಾನು. ಏನು ಸರ್ ನಿಮ್ಮದು ಪ್ರಾಬ್ಲಮ್ ಏನು ಹೇಳಿ? ಏನು ಯಾವುದಕ್ಕೂ ಏನು ಒಪ್ಕೊಳ್ತಾ ಇಲ್ಲ ಅಂತ ಅಂದಿದ್ರು ಮೇಡಮು. ಅದೇ ಸರ್, ಅವತ್ತು ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ವಿ. ಮುಂದೆ ಟೀ ಕುಡ್ಕೊಂಡ್ಬಿಟ್ಟಿದ್ವಿ. ಸಾರಿ, ಅದಾಗ ಇರೋದು. ನಿಮ್ ಮ್ಯಾನೇಜರ್ ನೋಡಿದ್ರೆ, ಮ್ಯಾನೇಜರ್ ಅವ್ರು ಯಾರು ಗೊತ್ತ, ಒಟ್ನಲ್ಲಿ ಏನೇನೋ ರೈಟ್ ಆಗ್ತೀವಿ, ಸ್ಟೇರಿಂಗು ಮಿರರ್ ಬೇಕಾ ಅಂತ ಕೇಳ್ತಾರೆ, ಅಂತ ಕೇಳ್ತಾರೆ. ಸೀರಿಯಸ್ ಆಗಿ ನಂಗೆ ಯಾರು ಏನ್ ಮಾತಾಡ್ತಾ ಇದಾರೆ ಗೊತ್ತಾಗ್ಲಿಲ್ಲ. ಅಲ್ಲ ಸರ್, ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಫಸ್ಟು ಇದು ಆ್ಯಕ್ಚುಲ್ ಆಗಿ ಏನಾಗಿದೆ, ಇದು ಕಾರು ಏನಾಗಿ ಆಕ್ಸಿಡೆಂಟ್ ಆಯ್ತಾ ಅಥವಾ ಸೆಲ್ಫಾ ಅಥವಾ ನೀವು? ಸರ್, ಈಗ ಸೆಲ್ಫ್ ಆಕ್ಸಿಡೆಂಟ್ ಆದರೆ ರಕ್ತದ ಕಲೆ ಹೆಂಗೆ ಬರುತ್ತೆ ಸರ್? ಮಡ್ಗಾಡ್ ಹತ್ರ ರಕ್ತದ ಕಲೆ ಇದೆ. ನಾವು ಅದಕ್ಕೋಸ್ಕರನೇ ಹುಡುಗರು ಗಾಡಿ ತಗೊಂಡವರು ಸೈಡ್ಗೆ ಇಟ್ಬಿಟ್ರು ಗಾಡಿನ. ಸರ್, ಇದು ರಕ್ತದ ಕಲೆ ಇದೆ ನೋಡಿ ಅಂತ. ಹಾಂ ಸರಿ.
ಸರಿ ಅಂದ್ಬಿಟ್ಟು ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು Okay. ಮಾತ್ರ ಬಂದು ಸೆಲ್ಫ್ ಅಂತ ಕಳಿಸಿ ಎಲ್ಲ ಫೋಟೋ ಎಲ್ಲ ಇಟ್ಟು ಎಡಿಟಿಂಗ್ ಎಲ್ಲ ಕೊಡ್ತೀವಿ. ಇವಾಗ ನೋಡಿ ನೀವು ಇಷ್ಟು ಹೇಳ್ತಾ ಇದ್ದೀರಾ ಹೌದು, ಅದು ಮಡ್ಗಾಣಲ್ಲಿ ರಕ್ತ ಕಲೆ ಇದೆ ಒಂದು. ಮತ್ತೆ ಪಿಲ್ಲರ್ಸ್ ಎಲ್ಲ ಹೇಳಿದ್ರ ನಮ್ಮ ಇವರು ಸರ್ವಿಸ್ ಮ್ಯಾನೇಜರು. ಟ್ರೆಂಡ್ ಆಗಿದೆ ಅದೆಲ್ಲ ಏನೋ. ಹೌದು ಸರ್, ಅದು ತೆಗೆದ ಮೇಲೇ ನಮಗೆ ಗೊತ್ತಾಗೋದು ಅದು ಡೋರ್ ಪ್ರಾಬ್ಲಮ್ ಆಗಿದೆ. ಸೊ ಫಸ್ಟ್ ಡೋರು ನೀವು ಗುದ್ದಾಗ ಡೋರ್ ಪ್ರಾಬ್ಲಮ್ ಆಗಿತ್ತು, 2 ಡೋರು. ಒಂದೇ ಫಸ್ಟ್ ನಾನು ಗೊತ್ತಾ ಅಲ್ಲಲ್ಲ, ಯಾರು ಗುದ್ದಿವಿ ಅವ್ರು ಗುದ್ದಿದ್ರು ನಿಮ್ಮ ಗಾಡಿಗೆ 2 ಡೋರು ಪ್ರಾಬ್ಲಮ್ ಆಗಿತ್ತು. ನಾವು ಬರೀ ಡೋರ್ ಅಲ್ವಾ ಪ್ರಾಬ್ಲಮ್ ಆಗಿರೋದು, ಏನು ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಈಗೆಲ್ಲ ಮೆಕ್ಯಾನಿಕ್ಸ್ ಎಲ್ಲ ತೆಗೆದು ನೋಡಿದ್ಮೇಲೆ ಸ್ಪಿಲ್ಲರು ಸಹಿತ ಲೈಟಾಗಿ ಕ್ರ್ಯಾಕ್ ಆಗಿದೆ. ಸೊ ಕ್ರ್ಯಾಕ್ ಆಗಿರೋದ್ರಿಂದ ಈಗ ಹೊಸ ಡೋರ್ ಫಿಟ್ ಮಾಡಬೇಕು ಅಂದರೆ ನಾಳೆ ದಿನ ಅದು ಕಟ್ ಆಗಿಬಿಟ್ರೆ ಅನ್ನೋದು ನಮಗೆ ಭಯ ಇದೆ. ನಮ್ದೇನಂದರೆ ಕಸ್ಟಮರ್ ಸರ್ವಿಸು, ಕಸ್ಟಮರ್ ಫಸ್ಟು ಸ್ಯಾಟಿಸ್ಫೈ ಆಗಬೇಕು, ಅದು ಮೇಜರ್ ಇಂಪಾರ್ಟೆಂಟ್ ನಮಗೆ. ಸೊ ಆ ಉದ್ದೇಶಕ್ಕೆ ನಾವು ಈ ಕ್ರ್ಯಾಕ್ಸ್ನ ಹಾಕೋ ಬದಲು ಬೇಕಂದರೆ ಪಕ್ಕದಲ್ಲಿ ಇನ್ನೊಂದು ತೆಗೆದು ಕೊಟ್ಟು ನಾವು ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ನಮಗೆ ಏನಂದರೆ ಪಿಲ್ಲರು ಫಸ್ಟ್ ಆಫ್ ಆಲ್ ನಿಮ್ಗೆ ಡೋರ್ ಬೇಕಾ ಸರ್? ಸರ್ ಅವ್ರು ಮಾತಾಡ್ತೀರಾ ಅವ್ರಿಂದ ಕಾಣಿಸ್ತಾರೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಶೋರೂಮಿಂದಾನೆ ಮಾಡ್ತೀರಾ ಯಾಕೆ ನೀವು? ನಾವು ಶೋರೂಮಿಂದಾನೇ ಮಾತಾಡ್ತಾ ಇರೋದು. ನೀವು ಎಲ್ಲಿ ಬರಲೇ ಇಲ್ಲ, ನೋಡ್ಲೂ ಇಲ್ಲ, ಗಾಡಿ ಬಿಟ್ಟು ಹೋದ್ರಲ್ಲ. ಆಲೇ ಒಂದು 20 ಡೇಸ್ ಪ್ಲಸ್ ಆಗಿದೆ ಸರ್, ನೀವು ಗಾಡಿ ಕಡೆ ಬಂದೂ ಇಲ್ಲ, ಏನೂ ಇಲ್ಲ, ಗಾಡಿ ಬಿಟ್ಟು ಹೋದವ್ರು ಅಷ್ಟೇ. ಹಾಂ, ಅಂದರೆ ರೆಗ್ಯುಲರಾಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಗಾಡಿ ಬಿಡ್ತಾ ಇರ್ತೀರಾ? ಮತ್ತೆ ರೆಗ್ಯುಲರ್ ಆಗಿ ಡೋರ್ ಬೇಕಾ ಬೇಡ ಅಂತ ಹೇಳ್ತೀರಲ್ಲ ಸರ್ ನೀವು. ಅಲ್ಲಲ್ಲ, ನಾವು ಕೇಳ್ತಾ ಇರೋದು ಹಳೆ ಡೋರ್ಸು ಇದೆಯಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಪಿಲ್ಲರು ಹಳೆ ಡೋರ್ ಬೇಡ ತಾನೇ ನಿಮಗೆ? ಯಾಕಂದ್ರೆ ಹಳೆ ಡೋರ್ ರೀಪ್ಲೇಸ್ಮೆಂಟ್ ಆದರೆ ಸ್ವಲ್ಪ ಅಮೌಂಟ್ ನಿಮಗೆ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇರೋದು ನಾವು. ಹಳೆ ಡೋರ್ ಹೋಗ್ಬಿಟ್ಟಿದೆ, ಕಟ್ಟಾಕ್ಬಿಟ್ಟಿದೆ. ಓಕೆ, ಹಳೆ ಡೋರ್ ಬೇಡ ನಿಮಗೆ, ಕರೆಕ್ಟಾ? ಹಾಂ ಹೌದು ಸರ್, ಇದು ಏನಾಗ್ಬಿಟ್ಟಿದೆ, ನಮ್ಮ ಹುಡುಗರೊಬ್ಬರು ಆರ್ಡರ್ ಪ್ಲೇಸ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಮಾಡಿಬಿಟ್ಟಿದ್ದಾರೆ. ಸಿಲ್ವರ್ ಬದಲು ಗ್ರೇ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಐಡಿಯಾ ಮಾಡಿದ್ದೀವಿ, ಒಂದು ಸೈಡು ಗ್ರೇ ಇರಲಿ, ಇನ್ನೊಂದು ಸೈಡು ಸಿಲ್ವರ್ ಇರಲಿ, ಮೇಲ್ಗಡೆ ಬ್ಲ್ಯಾಕ್ ಕಲರು ಮತ್ತು ಬ್ಯಾನೆಟ್ಟು ಬ್ಲ್ಯಾಕ್ ಕಲರ್ ಹಾಕಿ ಕೊಟ್ಬಿಡ್ತೀವಿ. ನಿಮಗೆ ಪೂರ್ತಿ ಮಾಡಿಫೈಡ್ ಕಾರ್ ಥರ ಕಾಣುತ್ತೆ ಸರ್, ಚೆನ್ನಾಗಿ ಕಾಣುತ್ತೆ ನೋಡಿ. ಹೌದು, ಯಾಕೋ ಡೌಟ್ ಆಗ್ತಾ ಹಿಂಗ ಸರ್. ನಮ್ದು ರೇಲ್ ಗಾಡಿ ಅಲ್ಲ ಸರ್, ನಮ್ದು ನಮ್ಮ ಪರ್ಸನಲ್ ಇಟ್ಕೊಂಡಿರೋದು. ಅಲ್ಲ ಆಗಲಿ ಸರ್, ಈಗ ನೀವು ನಿಮ್ದು ಯೂಸೇಜ್ ಹೆಂಗೆ ಸರ್? ರೆಗ್ಯುಲರ್ ಯೂಸರಾ ಅಥವಾ ಒಕೇಶ್ನಲ್ ಯೂಸರಾ? ಎಷ್ಟು ತಿಂಗಳಿಗೆ ಸರ್? ತಿಂಗ್ಳಿಗೆ ಒಂದ್ಸತಿ ತೆಗಿತೀರಾ? ಮತ್ತೆ ನೋಡಿ, ಮತ್ತೆ ಆರಾಮಾಗಿ ನೀವು ಈ ಥರ ಮಾಡಿಫೈಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸರ್. ಎಲ್ಲ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲ ಹಿಂತಿರುಗಿ ನೋಡಬೇಕು, ಯಾರು ಹಿಂಗೆ ಮಾಡಿಫೈ ಮಾಡ್ತಿದ್ದಾರೆ ಅಂತ. ಹಾಂ, ಅಡಿಷ್ನಲ್ ಆಗಿ ಏನೂ ಬೇಡ. ಓಕೆ, ಮತ್ತೆ ಟೈರ್ ಏನು ಮಾಡ್ತೀರಾ ಸರ್? ಈಗ ಮತ್ತೆ ಟೈರ್ ನಾನು ಅವತ್ತೇ ಹೇಳಿದ್ದೆ ಶ್ರೇಯಸ್ ಅವ್ರಿಗೆ ತೋರಿಸ್ಬಿಡು ಅಂತ. ಅಲ್ಲ, ಈಗ ಹೊಸ ಟೆಕ್ನಾಲಜಿ ಸರ್ ಅದು. ಫಸ್ಟ್ ಏನು ಮಾಡ್ತಾರೆ, ಗಮ್ಮಿಂಗ್ ಮಾಡಿ ವೆಲ್ಡಿಂಗ್ ಮಾಡಿಬಿಡ್ತಾರೆ. ನೀವು ಬರೀ ಕಬ್ಬಿಣಕ್ಕೆ ವೆಲ್ಡಿಂಗ್ ಮಾಡ್ತಾರೆ ಅಂತ ತಿಳ್ಕೊಂಬಿಡಿ, ರಬ್ಬರ್ಗೂ ಸಹಿತ ವೆಲ್ಡರ್ ಇದೆ. ಸರ್ ಈಗ ಮುಂಚೆ ಎಲ್ಲ ಖಾಲಿ ಸೀಸಾ ಅಂತ ಬರ್ತಿದ್ರು ಗೊತ್ತಾ? ಅವ್ರು ಏನು ಮಾಡ್ತಿದ್ರು ಹೇಳಿ? ಏನ್ ಮಾಡೋದು, ಖಾಲಿ ಹೊಡೆದೋಗಿದ್ರೆ ಪ್ಯಾಚ್ ಮಾಡ್ತಿದ್ರು ತಾನೇ? ಅದೇ ಥರನೇ ರಬ್ಬರ್ನು ಸಹಿತ ರಬ್ಬರ್ ಇದ್ರಲ್ಲೇ ಮೆಲ್ಟ್ ಮಾಡಿ ವೆಲ್ಡ್ ಮಾಡಿಬಿಡ್ತಾರೆ. ಪಂಚರ್ ಆದರೆ ಅದೇನಿಲ್ಲ, ನಿಮ್ದು ಟ್ಯೂಬ್ಲೆಸ್ಸಾ ವಿತೌಟ್ ಟ್ಯೂಬಾ? ನಿಮ್ಮದು ವಿತ್ ಟ್ಯೂಬಾ? ಟ್ಯೂಬ್ಲೆಸ್ ಅಂದರೆ ಏನು ಮಾಡ್ತೀರಿ ಹೇಳಿ? ಹಾಂ, ಇದು ಅದೇ ಥರನೇ. ಎಲ್ಲೂ ಜಾಸ್ತಿ ಹೊಸ ಟೈರ್ ಆಗಿರೋದ್ರಿಂದ ಆ ಪ್ರೆಷರ್ಗೆ ಕ್ರ್ಯಾಕ್ ಬಿಟ್ಟಿದೆ. ಆ ಕ್ರ್ಯಾಕ್ನ ಫಿಲ್ ಮಾಡೋದಕ್ಕೋಸ್ಕರ ಅದನ್ನು ಮಾಡ್ತಾ ಇದೀವಿ ಅಷ್ಟೇ. ಹಂಗಾರೆ ನೀವು ಟೈರ್ ಅಲ್ಲ ಸರ್, ಟೈರ್ ಇಲ್ದಲ್ಲಿ ಹೆಂಗ್ ಓಡ್ಸಕ್ಕಾಗತ್ತೆ? ಅಲ್ಲ, ಇವಾಗ ನನಗೆ ಏನು ಬೇಡ ಅಂತ ಆಮೇಲೆ ಏನಾದ್ರು ಮಾಡಿಸ್ಕೊತೀನಿ. ಆಗ ಡೋರ್ ರಿಪೇರಿ
ಅಲ್ಲ ಬಿಡಿ ಡೋರ್ದು ಬಿಡಿ ಸರ್, ನಾನು ಹೇಳ್ತಾ ಇರೋದು ಡೋರ್ದು ಬಿಡಿ, ರೆಡಿ ಮಾಡಿಕೊಡ್ತೀವಿ ಆಯ್ತಾ. ಈಗ ನೀವು ನಮ್ಮ ಶೋರೂಮಿಂದ ಗಾಡಿ ತೊಗೊಂಡೋಗ್ಬೇಕು ಅಂದರೆ ಟೈರ್ ಬೇಕಲ್ಲ. ಸರಿ ಸರ್, ಟೈರ್ ಸರ್ ಇದು ಸರ್ ಕೊಡಿ, ಏನು ಬೇಡ ಏನು ಸರ್ ಇರೋ ಟೈರಲ್ಲಿ ಏರ್ ಇರಲ್ಲ, ಏರ್ ಹಾಕೊಡಿ. ಏರ್ ಹಾಕಿದ್ರು ನಿಲ್ಲಲ್ಲ, ಅದು ಕ್ರ್ಯಾಕ್ ಆಗಿದೆ. ಸರಿ ಗಮ್ಗಿ ಮಾಕಿ ಏನೋ ಮಾಡಿ ಎಲ್ಲೂ ಕೇಳಿಲ್ಲ ಸರ್, ಏನೇನೋ ಮಾಡಕ್ ಹೋಗ್ಬಿಡಿ ಅಂತಾರೆ. ಅದು ಹೆಂಗಿದೆ ಕೊಡಿ. ಸರಿ ಆಯಿತು, ಹಂಗೆ ಮಾಡಿಕೊಡ್ತೀವಿ. ನೀವು ಯಾವಾಗ ಬರ್ತೀರಾ ಸರ್ ಮೀಟಿಂಗಿಗೆ? ಇದು ನಮಗೆ ಕೆಲವೊಂದೆಲ್ಲ ಅಪ್ರೂವಲ್ ಬಂದಿದೆಯಾ, ಅದು ಸೈನ್ ಹಾಕ್ಕೊಡ್ಬೇಕು. ಭಾನುವಾರ ನಾನು ಆ ಕಡೆ ಸರ್ ಭಾನುವಾರ ನೋಡಿ ನಾವು ಇರ್ತೀವಿ ಶೋರೂಮಲ್ಲಿ, ಮೆಕ್ಯಾನಿಕ್ಸು ಯಾರೂ ಇರಲ್ಲ. ನಿಮಗೆ ಗಾಡಿ ತೋರ್ಸೋಕ್ಕೆ ಶಟರ್ ಹಾಕ್ಬಿಟ್ಟಿರ್ತಾರೆ. ಹೆಂಗ್ ಸರ್ ನೀವು ಮ್ಯಾನೇಜರ್ ಇರ್ತಾರೆ, ಮೆಕ್ಯಾನಿಕ್ ಇರಲ್ಲ ಅಂದ್ರೆ? ಹ್ಞೂ ಮೆಕ್ಯಾನಿಕ್ಸ್ಗೆ ಸರ್, ಅವರು ವರ್ಕರ್ಸು, ನಾವು ಸ್ಟಾಫ್ಗೆ ಕೆಲಸ ಇರುತ್ತೆ. ಶನಿವಾರ ಬುಕ್ಕಿಂಗ್ ತಗೊಳ್ಳೋದು ಅದೆಲ್ಲ ಇರುತ್ತೆ, ಗಾಡಿ ಡೆಲಿವರಿ ಕೊಡೋದು, ಸರ್ವಿಸ್ ಡೆಲಿವರಿ ಅದೆಲ್ಲ ಇರುತ್ತೆ. ಮೆಕ್ಯಾನಿಕ್ಸ್ಗೆ ರಜಾ ಇರುತ್ತೆ. ಶನಿವಾರ ಆಫೀಸ್ ಇರುತ್ತೆ. ನೀವು ಶನಿವಾರ ಬಂದ್ಬಿಡಿ ನಾಳೆ. ನಾಳೆ ಶನಿವಾರ ಹೌದಾ, ಸರಿ ಮಂಡೇ ಬನ್ನಿ ಸರ್, ಅಷ್ಟಲ್ಲಿ ಪೆಂಡಿಂಗ್ ಇಟ್ಟಿರ್ತೀವಿ. ಮಂಡೇ ಬನ್ನಿ ಮಾಡೋಣ. ಮಂಡೇ ಸರ್ ಆಫೀಸ್ಗೆ ಹೋಗ್ಬೇಕು ನಾನು, ಮಂಡೆಯಿಂದ ಆಗಲ್ಲ. ಫ್ರೈಡೇ ಇಲ್ಲ, ಫ್ರೈಡೇನು ಇಷ್ಟು ನಿಮ್ಗೆ ಭಾನುವಾರ ಶನಿವಾರ ಸಿಗ್ತೀನಿ, ಮುಂದಿನ ವಾರ ಮಾತಾಡೋಣ ಸರ್. ಅಷ್ಟು ಸ್ವಲ್ಪ ಕೊಡಿ. ಬನ್ನಿ, ಒಂದು ವಾರ ಬಿಟ್ಟೆ ಬನ್ನಿ, ತೊಂದರೆ ಇಲ್ಲ. ಸ್ಟೇರಿಂಗ್ನ ರೈಟಿಂದ ಲೆಫ್ಟ್ಗೆ ಹಾಕ್ಬಿಡ್ತೀನಿ. ದಯವಿಟ್ಟು ಅವರು ಅದೆಲ್ಲ ಹೇಳಿದ್ರು, ಹೆಂಗಿದೆ ಬಿಟ್ಬಿಡಿ ಸ್ಟೇರಿಂಗ್. ನಮ್ಗೆ ಹೆಂಗೆ ಒಂದು ಮುಂಚೆ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇತ್ತು, ಹಂಗೆ ಇರ್ಬೇಕು. ಲೆಫ್ಟ್ ಹ್ಯಾಂಡ್ ಡ್ರೈವ್ ಸರ್ ಈಗ ನೀವು ಏನು ಮಾಡಬಾರ್ದು ಅಂದ್ರೆ ಕೇಳಿ, ಎಲ್ಲೂ ನೋಡಿ ಲೆಫ್ಟ್ ಹ್ಯಾಂಡ್. ನಾನು ಬೆಂಗಳೂರಲ್ಲಿ ದಿನ ಟ್ರಾಫಿಕ್ ಇದು ನ್ಯೂ ಟೆಕ್ನಾಲಜಿ ಸರ್, ಇದು ಬೇಕಂದ್ರೆ ನೀವು ಗೂಗಲಲ್ಲಿ ನೋಡಿ. ನಮ್ಗೆ ದಯವಿಟ್ಟು ಈಗ ಸರ್, ಈಗ US ಅಲ್ಲೆಲ್ಲ ರೈಟ್ ಇದೆಯಾ ಲೆಫ್ಟ್ ಇದೆಯಾ? ಸೀರಿಯಸ್ ಹೇಳಿ ಸರ್, ನೀವು ಯುವ ಬೇಡ ನಮ್ಗೆ, ಇಂಡಿಯಾ ಕಥೆ ಹೇಳಿ, ನೀವು ಹೇಳಿ ನಿಜವಾಗ್ಲೂ ನಾವು ಶೋರೂಮಿಂದನೇ ಮಾತಾಡ್ತೀವಿ. ನಾನು ರೆಗ್ಯುಲರ್ ಸರ್ವಿಸ್ ಎಲ್ಲ ಯಾರಿಗೆ ಹೇಳಿಲ್ಲ. ಕಲರ್ ಕಲರ್ ಚೇಂಜ್ ಮಾಡಿರ್ತೀರಾ, ರೂಫ್ ಚೇಂಜ್ ಮಾಡಿರ್ತೀರಾ. ಹೆಂಗವನೇ ಮಿನಿ ಯಾರ ದೀಪಕ ಹೆಂಗಿದೆ? ಏನದು ಮುಂಚೆ ಮಾತಾಡಿ ಅವರು, ಮುಂಚೆ ಮಾತಾಡಿದ್ ನಮ್ಮ ವೈಫು. ಅಯ್ಯೋ ಹೆಂಗಿತ್ತು ಪ್ರ್ಯಾಂಕ್? ಚೆನ್ನಾಗಿತ್ತು. ಚೆನ್ನಾಯ್ತಾ? ಗೊತ್ತಾಯ್ತಾ ಗೊತ್ತಾಗ್ಲಿಲ್ವ ನಿನಗೆ? ಕರೆಕ್ಟಾಗಿ ಹೇಳು, ಆನೆಸ್ಟ್ ರಿವ್ಯೂ ಬೇಕು. ಇಲ್ಲ, ಫಸ್ಟ್ ಆಫ್ ಆಲ್ ನಿಮ್ ವೈಫ್ ಅಷ್ಟು ಮಾತಾಡಿ ನನ್ಗೆ ಗೊತ್ತಾಗೆ. ಆಮೇಲೆ ಅಂದ್ಬಿಟ್ಟು ಯಾರಪ್ಪ ಇವ್ರು ಹಿಂಗೆ ಮಾತಾಡ ಆಫೀಸ್ ಏನೋ ಟೆನ್ಷನ್ ಇಲ್ಲಿ ಗೊತ್ತಾಗಲ್ಲ. ಯಾರು ಮಿನಿ ಅಂದಾಗ ನನಗೆ ಗೊತ್ತಾಗಿ. ಸರಿ 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 ಆಯ್ತು, ಹಂಗಂದ್ರೆ ನೀನು ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ ಬಿಸಿ ಟೈಮಲ್ಲಿ. ಸರಿ ಸರಿ ಆಯ್ತು, ಹಂಗಂದ್ರೆ ಓಕೆ. ನಮ್ಮ ಚಾನೆಲ್ನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರೋ. ಇದೇ ಥರ ಹೊಸ ಹೊಸ ಪ್ರ್ಯಾಂಕ್ಸು, ವಿಡಿಯೋಸು. ಹಾಂ ಸರಿ ಆಯ್ತು, ಹಂಗಂದ್ರೆ ಓಕೆ. ಬಾಯ್.